ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಡದಿ ಟೌನ್ಶಿಪ್ ಯೋಜನೆಯ ವಿಚಾರವು ಇದೀಗ ರಾಜ್ಯ ರಾಜಕೀಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಟೌನ್ಶಿಪ್ ಯೋಜನೆಯ ಕುರಿತು ಬಹಿರಂಗ ಚರ್ಚೆಗೆ ಡಿಕೆ ಸವಾಲು ಪ್ರತಿ ಸವಾಲು ಹಾಕಿರೋದು ಮತಗಜಗಳ ಮಧ್ಯೆ ವಾರ್ಗೆ ಕಾರಣವಾಗಿದೆ. ಸಿಎಂ ಡಿಕೆಶಿ ಚರ್ಚೆಗೆ ಪಂಥಾಹ್ವಾನ ನೀಡಿದ್ರೆ ಕುಮಾರಸ್ವಾಮಿ ಮಾತ್ರ ರೈತರ ಸಮ್ಮುಖದಲ್ಲೇ ಚರ್ಚೆ ನಡೆಯಲಿ ಅಂತಿದ್ದಾರೆ. ಯಾರು ಭೂಮಿಯನ್ನು ಕಳ್ಕೊತಾ ಇದ್ದಾರೆ, ಸಮಸ್ಯೆಗೊಳಗಾಗಿದ್ದಾರೆ, ಅವ್ರ ಜೊತೆ ನೇರ ಚರ್ಚೆ ಮಾಡೋದು ಮುಗಿದೋಯ್ತು. ಮಾತಾಡೋದು ಬೇಡ, ನಾನು ವಾಪಸ್ ತಿಳಿಸ್ತೀನಿ. ಬಿಡದಿ ಬ್ಯಾಟಲ್ನಲ್ಲಿ ಗೆಲ್ಲೋ ಮದಗಜ ಯಾರು? ಅಖಾಡಕ್ಕೆ ರಣವೀಳ್ಯ, ಬೈರಮಂಗಲದಲ್ಲೇ ಫೈಟ. ಬಿಡದಿ ವಿಚಾರದಲ್ಲಿ ಸದ್ಯಕ್ಕೆ ಫೈಟ್ ಮುಗಿಯೋ ಲಕ್ಷಣಗಳೇ ಕಾಣ್ತಿಲ್ಲ. ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಟೌನ್ಶಿಪ್ ವಿಚಾರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ನಾನು ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳ್ತಿದ್ರೆ ಅದನ್ನ ಆಗೋಕೆ ನಾನ್ ಬಿಡೋದೇ ಇಲ್ಲ ಅಂತ ಕುಮಾರಸ್ವಾಮಿ ಹೇಳ್ತಿದ್ದಾರೆ. ಇಬ್ಬರ ಪ್ರತಿಷ್ಠೆಗೆ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ. ಆದ್ರೀಗ ಇದೇ ಫೈಟ್ ಮತ್ತೆ ಮುಂದುವರೆದಿದ್ದು ಒಬ್ರಿಗೊಬ್ರು ಪಂಥಾಹ್ವಾನ ಕೊಟ್ಟು ಚರ್ಚೆ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ. ಯೋಜನೆಯ ಕುರಿತು ಬಹಿರಂಗ ಚರ್ಚೆಗೆ ಬರುವಂತೆ ಎಚ್ಡಿಕೆ ಹಾಕಿದ ಸವಾಲನ್ನ ಸಿಎಂ ಡಿಕೆ ಶಿವಕುಮಾರ್ ಸ್ವೀಕಾರ ಮಾಡಿದ್ದಾರೆ. ಕುಮಾರಸ್ವಾಮಿ ಶುರು ಮಾಡಿದ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ಚರ್ಚಿಸಲು ಸಿದ್ಧವಿದ್ದು ವಿಧಾನಸೌಧದಲ್ಲಿ ಚರ್ಚೆಗೆ ಬರುವಂತೆ ಸಿಎಂ ಡಿಕೆ ಶಿವಕುಮಾರ್ ಎಚ್ಡಿಕೆಗೆ ಪಂಥಾಹ್ವಾನ ಕೊಟ್ಟಿದ್ದಾರೆ. ಆದ್ರೆ 26ಕ್ಕೆ ಆಗಲ್ಲ, ಬೇರೆ ದಿನ, ಅದರಲ್ಲೂ ಬಿಡದಿ ಬೈರಮಂಗಲದಲ್ಲೇ ಚರ್ಚೆಗೆ ಬನ್ನಿ ಅಂತ ಎಚ್ಡಿಕೆ ಪತ್ರ ಬರೆದಿದ್ರು. ಈಗ ಅದೇ ವಿಚಾರಕ್ಕೆ ಕುಮಾರಸ್ವಾಮಿ ಮತ್ತೆ ಮಾತನಾಡಿದ್ದಾರೆ. ವಿಧಾನಸೌಧದಲ್ಲಿ 3-4 ಜನ ಕೂತು ಮಾತನಾಡೋದ್ರಲ್ಲಿ ಅರ್ಥ ಇಲ್ಲ. ಸರ್ಕಾರ 80% ಜನ ಒಪ್ಪಿದೆ ಅಂತಾರೆ. ರೈತರು 70-80% ನಾವು ಒಪ್ಪಿಲ್ಲ ಅಂತಿದ್ದಾರೆ. ಅದರ ಬಗ್ಗೆ ರೈತರ ಸಮ್ಮುಖದಲ್ಲೇ ಸಭೆ ಮಾಡೋಣ ಅಂತ ಡಿಕೆಗೆ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ನಾನು ವಿಧಾನಸೌಧದಲ್ಲಿ ಬಂದು ನಿಮ್ಮ ಜೊತೆ ಚರ್ಚೆ ಮಾಡಿದ್ರೆ ಇದಕ್ಕೆ ಯಾವುದೇ ರೀತಿಯ ಒಂದು ತಾರ್ಕಿಕ ಅಂತ್ಯ ಅಲ್ಲಿ ರೈತರ ಸಮ್ಮುಖದಲ್ಲಿ ಒಪ್ಲಿಕ್ಕೆ ಅವಶ್ಯಕತೆ ಇಲ್ಲ. ಯಾರು ಭೂಮಿಯನ್ನು ಕಳ್ಕೊತಾ ಇದ್ದಾರೆ, ಅದರ ಒಂದು ಈ ಯೋಜನೆ ಹಿನ್ನೆಲೆಯಲ್ಲಿ ಸಮಸ್ಯೆಗೊಳಗಾಗಿದ್ದಾರೆ, ಅವ್ರ ಜೊತೆ ನೇರ ಚರ್ಚೆ ಮಾಡೋದು ಮುಗಿದೋಯ್ತು. ಹೊರಗಿನ ರೈತರೊಂದಿಗೆ ಎಚ್ಡಿಕೆ ಪಾಲಿಟಿಕ್ಸ್. ಕೇಂದ್ರ ಸಚಿವರಿಗೆ ಹಳೆ ದೋಸ್ತಿ ಬಾಲಕೃಷ್ಣ ಪಂಚ್. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಡಿಕೆ ಹಾಗೂ ಎಚ್ಡಿಕೆ ಕುಸ್ತಿಗೆ ಬಿದ್ದು ಸವಾಲಿಗೆ ಪ್ರತಿ ಸವಾಲು ಅಂತಿದ್ದಾರೆ. ಆದ್ರೆ ಮಾಗಡಿ ಶಾಸಕ ಬಾಲಕೃಷ್ಣ ತಿರುಗೇಟು ಕೊಟ್ಟಿದ್ದಾರೆ. ರೈತರನ್ನ ವಿಶ್ವಾಸಕ್ಕೆ ಪಡೆದು ಯೋಜನೆ ಮಾಡ್ತಿದ್ದೇವೆ. ಕುಮಾರಸ್ವಾಮಿ ಅವರು ಉದ್ದೇಶಪೂರ್ವಕವಾಗಿ ಈಗ ವಿರೋಧ ಮಾಡ್ತಿದ್ದು ಹೊರಗಡೆಯಿಂದ ಬಂದ ರೈತರನ್ನ ಕರೆದು ರಾಜಕೀಯ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಮೆಚೂರ್ಡ್ ನಾಯಕರಿಗಿರ್ತಕ್ಕಂಥ ಸಾಮಾನ್ಯ ಕನಿಷ್ಠ ಜ್ಞಾನನೂ ಕೂಡ ನಮ್ಮ ಕುಮಾರಣ್ಣ ಅವ್ರಿಗಿಲ್ಲ. ಕಾರಣ ನಾನು ಯಾತಕ್ಕೆ ಮಾತನ್ನು ಹೇಳ್ತೀನಿ ಅಂದರೆ, ಅಲ್ಲಿ ನಾಳೆ ನಾವು ಬರ್ತೀವಿ ಅಂದ್ಕೊಳ್ಳಿ, ಡಿ ಕೆ ಶಿವಕುಮಾರ್ ಅವರೇ ಬರ್ತಾರೆ, ಅಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ನಾಳೆ ಇವ್ರ ಕಡೆಯಿಂದನೂ ಒಂದಷ್ಟು ಜನ ಬರ್ತಾರೆ. ನಾಳೆ 2 ಕಾರ್ಯಕರ್ತರ ಮಧ್ಯೆ ಮರಾಮರಿ ನಡೆದ್ರೆ ಇದು ಏನಾಗಿದೆ ಅಂದರೆ, ಇದು ರೈತರದ್ದು ಬಿಟ್ಬಿಟ್ರು. ಈಗ ರೈತರ ಇಶ್ಯೂ ಇಲ್ಲ. ಈಗ ಅಲ್ಲಿ ರೈತರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ದಿಕ್ಕು ಹೋಯ್ತು. ಈಗ ಪೊಲಿಟಿಕಲ್ ಇಶ್ಯೂ ತೊಗೊಂಡ್ಬಿಟ್ಟವ್ರೆ. ಪೊಲಿಟಿಕಲ್ ಇಶ್ಯೂ ಅಂದಾಗ ನ್ಯಾಚುರಲಿ ನಮ್ಮ ಪಾರ್ಟಿಯವರು ಬರ್ತಾರೆ. ಈಗ ಪೊಲಿಟಿಕಲ್ ಇಶ್ಯೂ ಅಂದಾಗ ನ್ಯಾಚುರಲಿ ನಮ್ಮ ಪಾರ್ಟಿಯವರು ಸೇರ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ, ನಮ್ಮ ಕಾರ್ಯಕರ್ತರು ಲಕ್ಷಾಂತರ ಜನ ಬರ್ತಾರೆ, ಅವ್ರ ಕಾರ್ಯಕರ್ತರು ಬರ್ತಾರೆ. ನಾಳೆ ಹೊಡೆದಾಡಾಗ ಜವಾಬ್ದಾರಿ ಯಾರು? ಒಬ್ಬ ಸೀನಿಯರ್ ಲೀಡ್ರಿಗೆ ಇರ್ತಕ್ಕಂಥ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಲ್ಲ. ನಾಳೆ ಹೊಡೆದಾಡ್ಬಿಟ್ರೆ ಏನಾಗ್ತದೆ ಗೊತ್ತಾ? ಲ್ಯಾಂಡ್ ಆರ್ಡರ್ ಆಗೋಯ್ತು, ಇವ್ರು ಲ್ಯಾಂಡ್ ಆರ್ಡರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ತಲೆಗೆ ತತ್ತಾರೆ. ಇದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಕುಮಾರಸ್ವಾಮಿ ಅವ್ರನ್ನ ಕರೆದಿರೋದು ಅಲ್ಲಿಗೆ. ನೀವು ಎಲ್ಲೂ ಹೋಗದೆ ಬರೀ ಬಿಡದಿಗೆ ಯಾಕೆ ಬಂದಿದ್ದೀರಾ? 3-4 ಸರಿ ನಿಮ್ಮ ಹೋರಾಟ ಸರ್ಜಾಪುರಕ್ಕೆ ಹೋಗಿದ್ದೀರಾ? ನೀವು ಹೋರಾಟ ಮಾಡೋಕ್ಕೆ ಸರ್ಜಾಪುರಕ್ಕೆ ಹೋಗಿ ನೀವು ಹೋರಾಟ ಮಾಡಿದರೆ ನಾವು ಒಪ್ಪೋತಿದ್ದ. ಸರ್ಜಾಪುರಕ್ಕೆ ಹೋಯ್ತಾ ಇಲ್ಲ ನೀವು? ಅಲ್ಲೇ ನಿಮ್ಮ ಪಾರ್ಟಿ ಕಾರ್ಯಕರ್ತರಿಲ್ವಾ? ನಿಮ್ಮ ರೈತರ ಬಗ್ಗೆ ನಿಮಗೆ ವಿಶ್ವಾಸ ಇಲ್ವಾ? ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಡೀತದೆ, ಜಂಗಮನ ಕೋಟೆಯಲ್ಲಿ ಸುಮಾರು 2008 ಎಕರೆ ನಡೀತಾ ಇದೆ. ಅಲ್ಲಿ ಹೋಗಿದ್ದೀರಾ ನೀವು? ಯಾಕೆ ಹೋಗಿಲ್ಲ ನೀವು? ದೊಡ್ಡಬಳ್ಳಾಪುರದಲ್ಲಿ ನಡೀತಾ ಇದೆ 2100 ಎಕರೆ ದೊಡ್ಡಬಳ್ಳಾಪುರದಲ್ಲಿ. ನೀವು ಅಲ್ಲಿ ಹೋಗಿದ್ದೀರಾ ನೀವು? ಹಂಗಾರೆ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ
ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ಬಿಟ್ಟವ್ರೆ, ಇವ್ರಿಗೆ ಏನಾದರೂ ಮಾಡಿ ನಾವು ಕಪ್ಪು ಮುಸಿ ಬೆಳಿಬೇಕು ಅವ್ರಿಗೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಇದ್ರೆ ನೀವು ಆಮೇಲೆ ಹೋರಾಟ ಮಾಡಿ ರೈತರು ಕರ್ಕೊಂಡು ನಾವು ಸ್ವಾಗತ ಬಯಸ್ತೀವಿ. ನೀವು ಮೈಸೂರಿಂದ ಜನ ಕರ್ಸೋದು, ಮಂಡ್ಯದಿಂದ ಆಮೇಲೆ ಪೇಮೆಂಟ್ ಮಾಡೋರೆ ಜನಗಳಿಗೆ. ಅಲ್ಲಿ ಹೊರಗಡೆಯಿಂದ ಬಂದವರಲ್ಲ, ಆರೋಳಿಯಿಂದ ಜನ ಬಂದವ್ರೆ, ಅವ್ರಿಗೆ ಪೇಮೆಂಟ್ ಮಾಡೋರೆ, ಪೇಮೆಂಟ್ ಮಾಡಿ ಕರ್ಕೊಂಡ್ಬಂದು ಹೋರಾಟ ಮಾಡೋಂಥದ್ದು ಹೋರಾಟ ಅಂತಾರೆ ಅದನ್ನ. ಬಿಡದಿ ಟೌನ್ಶಿಪ್ ನಿರ್ಮಾಣ ಕುಮಾರಸ್ವಾಮಿ ಅವರ ಯೋಜನೆ ಅನ್ನೋ ಮೂಲಕ ಕಾಂಗ್ರೆಸ್ ಸರ್ಕಾರ ಹೇಳ್ತಿದ್ರೆ, ದಳಪತಿಗಳು ಮಾತ್ರ ಸಿಎಂ ಡಿಕೆಶಿ ಅವರು ಬಿಡದಿ ವಿಚಾರದಲ್ಲಿ ಪಟ್ಟು ಹಿಡಿದಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ಹೀಗಾಗಿ ಸಿಎಂ ಡಿಕೆ ಎಚ್ಡಿಕೆ ಮಧ್ಯೆ ಬಿಡದಿ ವಿಚಾರದಲ್ಲಿ ಈಗ ಬಹಿರಂಗವಾಗಿ ಬಡಿದಾಟ ಜೋರಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.